ಚಿಕ್ಕಬಳ್ಳಾಪುರದಲ್ಲಿ ಫಾಲ್ ಫೌಂಡೇಶನ್ ಮತ್ತು ಡಾಕ್ಟರ್ ಓವರ್ಸಿಸ್ ಸಹಯೋಗದಲ್ಲಿ ಎಂಬಿಬಿಎಸ್ ಅಬ್ರಾಡ್ ಮಾರ್ಗದರ್ಶನ ಸೆಮಿನಾರ್ ನಡೆಯಿತು. ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದೇಶದಲ್ಲಿ ವೈದ್ಯಕೀಯ ಶಿಕ್ಷಣದ ಅವಕಾಶಗಳು, ಪ್ರವೇಶ ಪ್ರಕ್ರಿಯೆ ಹಾಗೂ ಎನ್ಇಟಿಟಿ ಆಧಾರ ಸ್ಕಾಲರ್ಶಿಪ್ ಬಗ್ಗೆ ವಿದ್ಯಾರ್ಥಿ ಪೋಷಕರಿಗೆ ಮಾಹಿತಿ ನೀಡಲಾಯಿತು. ಡಾಕ್ಟರ್ ಓವರ್ಸಿಸ್ ಸಂಸ್ಥಾಪಕ ಹರಿ ನರೇಂದ್ರ, ಸಿಇಒ ಭಾಗ್ಯಶ್ರೀ ಹರಿ, ಫಾಲ್ ಫೌಂಡೇಶನ್ ಸಿಇಒ ಉಮೇಶ್ ಜಿ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಸರಿಯಾದ ಮಾಹಿತಿ ಸಿಗುವುದಿಲ್ಲ. ಅದನ್ನು ಮನಗಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ವಿದೇಶದಲ್ಲಿ ಓದಲು ಬೇಕಾದ ಪ್ರವೇಶ ಪ್ರಕ್ರಿಯೆ, ವೀಸಾ, ಭದ್ರತಾ ದಾಖಲೆಗಳ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡ್ತಾ ಇದ್ದೇವೆ. ಸ್ಕಾಲರ್ಶಿಪ್ ಪರೀಕ್ಷೆ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಕಲ್ಪಿಸ್ತಾ ಇದ್ದೇವೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದೇಶಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಸಹಾಯಕವಾಗಿದೆ. ಈ ರೀತಿಯ ಮಾರ್ಗದರ್ಶನ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಬೇಕು. ಉಪಯುಕ್ತ ಮಾಹಿತಿಯನ್ನ ಎಲ್ಲರೂ ಹಂಚಿಕೊಂಡರೆ ಇನ್ನಷ್ಟು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬಹುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಸೊ ನಮಗೆ ಉಕ್ರೇನಲ್ಲಿ ನಮ್ದು ಹತ್ರ 63 ಸ್ಟೂಡೆಂಟ್ಸ್ ಇಲ್ಲ. ಉಕ್ರೇನಲ್ಲಿ ಆ ಸ್ಟೂಡೆಂಟ್ಸ್ ವಾರಸುಚಿಯಿಂದ ಎತ್ಕೊಂಡ್ಬಂದು ಯುರೋಪ್ ಹೋಗ್ಬೋದು, ದುಬೈ ಹೋಗ್ಬೋದು, ಮಿಡಲ್ ಈಸ್ಟ್ ಹೋಗ್ಬೋದು, ಅಮೆರಿಕ ಹೋಗ್ಬೋದು, ಅದರಿಂದ ಒಂದು ಸೆಟ್ ನಾವು ಯಾವ ಬರ್ತಾರೋ ಆ ಒಂದು ಸೆಟ್ ತಗೊಂಡೋಗೋದು ಒಳ್ಳೆಯದು. ಅದು ಬಿಟ್ಟರೆ ನೋಡು ಟೆಕ್ಸ್ಟ್ ಎಲ್ಲ ಅಲ್ಲೇ ಸಿಗುತ್ತೆ. ಲೈಬ್ರರೀಸ್ ಇರುತ್ತೆ, ಡಿಜಿಟಲ್ ಲೈಬ್ರರಿ ಇರುತ್ತೆ. ಸೊ ಆಮೇಲೆ ಒನ್ ಥಿಂಗ್ ಅಂತಂದರೆ ನಿಮಗೆ ಡಿಜಿಟಲ್ ಲೈಬ್ರರಿ ಇರೋದ್ರಿಂದ ಮಿಲಿಯನ್ಸ್ ಆಫ್ ಬುಕ್ಸ್ ಇರುತ್ತೆ, ಸ್ಟೂಡೆಂಟ್ಸ್ ಓದ್ಕೊಬೋದು. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಆಪ್ಷನ್ಸಲ್ಲಿ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಲೈಬ್ರರಿ ಓದ್ಕೊಂಡ್ಬಿಡ್ತಾರೆ. ತುಂಬ ಸ್ಟೂಡೆಂಟ್ಸ್ ನಮ್ಮ 3 ಸ್ಟೂಡೆಂಟ್ಸು ಯಾವ ಸಂಬಂಧದ ಲೈಬ್ರರಿ ಇರ್ತಾರೆ. ನಮಗೆ ಆಲ್ಮೋಸ್ಟ್ 50 ಅವರ್ಸ್ ಎಲ್ಲ ಪರ್ ಡೇಗೆ ಹೋಗೋದಿರುತ್ತೆ ಲೈಬ್ರರಿ. ಎನಿ ಟೈಮ್ ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಲೈಬ್ರರಿಗೆ ಹೋಗ್ತಾ ಇರೋದು. ಸೊ ಈ ದಿನ ಫಾಲ್ ಫೌಂಡೇಶನ್ ಹಾಗೂ ಡಾಕ್ಟರ್ ಓವರ್ಸಿಸ್ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ MBBS ಅಬ್ರಾಡ್ ಎಜುಕೇಷನ್ ಗೈಡೆನ್ಸ್ ಸೆಮಿನಾರನ್ನು ಕೊಡ್ತಾ ಇದ್ದೀವಿ. ಸೊ ಈ ದಿನ ತುಂಬ ಪೇರೆಂಟ್ಸು ವಿಸಿಟ್ ಆಗಿದ್ದಾರೆ. ಯಾಕಂದರೆ ತುಂಬ ಗ್ರಾಮೀಣದಲ್ಲಿರುವಂಥ ಪೇರೆಂಟ್ಸ್ಗೆ MBBS ಅಬ್ರಾಡ್ ವಿಚಾರವಾಗಿ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಒಂದು MBBS ನಾವು ಕಂಪ್ಲೀಟ್ ಮಾಡ್ಕೊಬೇಕಂತ ಹೇಳಿದರೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಬೆಳಂಗೂರು, ಇಲ್ಲ ಅಂತ ಹೇಳಿದ್ರೆ 1.5 ಕೋಟಿಯಿಂದ 2 ಕೋಟಿವರೆಗೂ ವೆಚ್ಚ ಆಗುತ್ತೆ. ಸೊ ನಮ್ಗೆ ಏನಂತ ಹೇಳಿದ್ರೆ ತುಂಬ ಗ್ರಾಮೀಣದಲ್ಲಿರುವಂಥ ಪೇರೆಂಟ್ಸ್ಗೆ ಆಗಲಿ ಸ್ಟೂಡೆಂಟ್ಸ್ಗೆ ಆಗಲಿ ಅವ್ರಿಗೆ MBBS ಅಬ್ರಾಡಲ್ಲಿ 20 ರಿಂದ 30 ಲಕ್ಷದಲ್ಲಿ ಟೋಟಲ್ MBBS ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಬೋದು ಅಂತ ಅವ್ರಿಗೆ ಮಾಹಿತಿ ಇಲ್ಲ. ಸೊ ಅದರಿಂದ ಆ ವಿಚಾರವಾಗಿ ನಾವು ಗೈಡೆನ್ಸ್ ಕೊಡೋದಕ್ಕೆ ಫಾಲ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಪೇರೆಂಟ್ಸ್ ಎಲ್ಲ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟಿದ್ದೀವಿ. ಸೊ MBBS ಇಂಡಿಯಾ ಹೇಗಿರುತ್ತೆ, MBBS ಅಬ್ರಾಡಲ್ಲಿ ಹೇಗಿರುತ್ತೆ, ಅಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಹೇಗಿರುತ್ತೆ, ಆಮೇಲೆ ನಿಮಗೆ ಟೋಟಲ್ ಅಡ್ಮಿಷನ್ ಪ್ರೊಸೀಜರ್ಸ್ ಯಾವ ಥರ ಇರುತ್ತೆ, ಎಲ್ಲ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದೀವಿ ನಾವು. ಸೊ ಇವ್ರ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ತುಂಬ ಪೇರೆಂಟ್ಸ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಫಾಲ್ ಫೌಂಡೇಶನ್ ಕಡೆಯಿಂದ ಉಮೇಶ್ ಸರ್ ಅವರು ಸೊ ಇಲ್ಲಿರೋ ಲೋಕಲಲ್ಲಿರೋ ಎಲ್ಲ ಪ್ರತಿಯೊಂದು ಗ್ರಾಮೀಣದಲ್ಲಿರುವಂಥ ಎಲ್ಲ ಪ್ರತಿಯೊಂದು ಪೇರೆಂಟ್ಸ್ಗೆ ಇದನ್ನು ಮಾಹಿತಿಯನ್ನು ತಲುಪಿಸಿದ್ದಾರೆ. ಪೇರೆಂಟ್ಸ್ ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್. ಪ್ರತಿ ವರ್ಷ ನಾವು ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಏನಕ್ಕೆ ಎಕ್ಸಾಮಿನೇಷನ್ಸ್ ಪ್ರತಿ ವರ್ಷ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ತುಂಬ ಸ್ಟೂಡೆಂಟ್ಸ್ ಬಂದುಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ. ಬಟ್ ನೀಟಲ್ಲಿ ಅವರು ಎಲಿಜಿಬಲ್ ಬಂದಿರೋದೇ ಇಲ್ಲಾಂದರೆ ನೀಟಲ್ಲಿ ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ. ಸೊ ಈ ಥರ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಎಂಕರೇಜ್ ಮಾಡೋಕ್ಕೋಸ್ಕರ ಪ್ಲಸ್ ತುಂಬ ಜನ ಸ್ಟೂಡೆಂಟ್ಸ್ಗೆ ನಿಮ್ಗೆ ಏನಾದರೂ ಅಬ್ರಾಡ್ ಹೋಗಬೇಕು ಅಂತ ತುಂಬ ಬೈಕಲ್ಲಿ ಇರ್ತಾರೆ, ಬಟ್ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಈ ಥರ ಸ್ಟೂಡೆಂಟ್ಸ್ಗೆ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕೊಡ್ತೀವಿ. ಈ ಎಕ್ಸಾಮಿನೇಷನ್ಸಲ್ಲಿ ಟಾಪ್ ಬಂದಿರೋ ಹುಡುಗರಿಗೆ 5 lakhs, 3 lakhs, 2 lakhs, 50,000, 60,000, 80,000 ಅಂತ 10 ರಿಂದ 14 ಜನ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ವರ್ಷವೂ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಸುತ್ತಮುತ್ತ ಇರೋ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸ್ಟೂಡೆಂಟು ಈ ಎಕ್ಸಾಮಿನೇಷನ್ಸ್ಗೆ ಅಟೆಂಡ್ ಆಗಿ, ಯಾಕೆಂದರೆ MBBS ಆಸ್ಪಿರೆಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಈ ಥರ ಒಂದು ಅವಕಾಶ ಇದೆ. ಬಂದು ಈ ಎಕ್ಸಾಮಿನೇಷನ್ನ ಬರೆದು ಈ ಸ್ಕಾಲರ್ಶಿಪ್ಸ್ನ ಪಡೆಯೋದಕ್ಕೆ ಎಲ್ಲ ರೀತಿಯಲ್ಲಿ ನಿಮಗೆ ಅವಕಾಶ ಇದೆ. ಸದುಪಯೋಗ ಮಾಡಿಸ್ಕೊಳ್ಳಿ. ಡಾಕ್ಟರ್ ಭಾಗ್ಯಶ್ರೀ. ಅಬ್ರಾಡ್ಗೆ ನಾವು MBBS ಮಾಡೋಕ್ಕೆ ಮಕ್ಕಳನ್ನ ಕಳಿಸ್ತೀವಿ. ಬಿಕಾಸ್ ಆಫ್ ಹೈ ನೀಟ್ ಕಾಂಪಿಟೇಷನ್. ಆಮೇಲೆ ಪ್ರೈವೇಟ್ ಕಾಲೇಜಲ್ಲಿ ತುಂಬಾ ಫೀಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಗೌರ್ಮೆಂಟ್ ಸೀಟ್ ತುಂಬಾ ಲಿಮಿಟೆಡ್ ಆಗಿದೆ. MBBSಗೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ನೀವು ಅಬ್ರಾಡ್ಗೆ ಹೋಗ್ಬೋದು. ಯಾಕಂದರೆ
ಇವೆಲ್ಲ ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಡೋರ್ ಓಪನ್ ಆಗಿರುತ್ತೆ ನಿಮಗೆ. ಇನ್ ಕೇಸ್ ಕೆಲವೊಂದು ಸ್ಟೂಡೆಂಟ್ಸ್ ಬರ್ತಾರೆ, ನಮಗೆ MBBS ಬೇಡ ಇಂಜಿನಿಯರಿಂಗ್ ಬೇಕಂದರೆ ಅದನ್ನ ಕೂಡ ನೀವು ಅಬ್ರಾಡಲ್ಲಿ ಮಾಡ್ಬೋದು. ಯಾಕೆ ಇವಾಗ ಬೂಮಿಂಗ್ ಕೋರ್ಸ್ ಅಂದರೆ AIML ಅಂತ ಬರುತ್ತೆ. ಸೊ ನಿಮಗೆ ಜಾಬ್ ಆಪರ್ಚುನಿಟೀಸ್ ತುಂಬಾ ಇರುತ್ತೆ. ಅದನ್ನ ಬಿಟ್ಬಿಟ್ಟು ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ 10 lakhs 5 lakhs ಬಜೆಟ್ ಇರುತ್ತೆ ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಅಂಥ ಟೈಮಲ್ಲಿ ನೀವು ಆಲಿಡ್ ಕೋರ್ಸಸ್ಸು PPT ಇರುತ್ತೆ, CBT ಇರುತ್ತೆ, ROTT AOTT ಎಲ್ಲ ಇರುತ್ತೆ, ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಇವಾಗ MBBS ಆದಮೇಲೆ ನೀವು ಸ್ಪೆಷಲೈಸೇಷನ್ ತೊಗೊಳ್ತೀರಲ್ವ, ಆ ಕೋರ್ಸಸ್ನ ಅವರು BScಯಲ್ಲಿ ಮಾಡಿರ್ತಾರೆ. ಓಕೆ, ನಿಮಗೆ ಬೇಗ ಜಾಬ್ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ ನಿಮ್ಗೆ. ಅದರಲ್ಲಿ ನಿಮಗೆ 3 years + 1 year ಇಂಟರ್ನ್ಶಿಪ್ ಇರುತ್ತೆ, ಕೆಲವೊಂದು 4 years + 1 year ಇಂಟರ್ನ್ಶಿಪ್ ಇರುತ್ತೆ. ಸೊ ನೀವು ಈ ಆಲಿಡ್ ಕೋರ್ಸಸ್ ಮಾಡಿದಾಗ ಕೂಡ ನೀವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಈಸಿ ಆಗಿರುತ್ತೆ. ನೀವು BSc ಮಾಡಿರೋದ್ರಿಂದ ಸೊ ಡಾಕ್ಟರ್ಸ್ ಜೊತೆ ನೀವು ಇಂಟ್ರಾಕ್ಟ್ ಆಗಿಬಿಟ್ಟು ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಅದರಲ್ಲಿ ಸಿಗುತ್ತೆ. ಶಿಕ್ಷಕರಿಗೆ ನಮ್ಮ ಡಾಕ್ಟರ್ ಓವರ್ಸೀಸ್ ಕಡೆಯಿಂದ ಹಾಗೂ ಪರ್ಲ್ ಫೌಂಡೇಶನ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸೊ ಪರ್ಲ್ ಫೌಂಡೇಶನ್ ಅನ್ನೋದೇ ಮೊದಲಿಂದ ಇರುವಂತದ್ದೇ ಸ್ಟೂಡೆಂಟ್ಸ್ಗೋಸ್ಕರ. ನಾವು ಬೇಸಿಕಲಿ ಲೆಕ್ಚರರ್ಸ್, ಸಮಾಜದಲ್ಲಿ ಮೇಷ್ಟ್ರುಗಳು ಮೇಡಮ್ಗಳು ಕೆಲಸ ಏನು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ ನೀಡುವಂಥದ್ದು, ಜೊತೆಗೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ನ ಕೊಡುವಂಥದ್ದು. ಆ ಉದ್ದೇಶದಿಂದ ಇರುವಂತದ್ದೇ ಪರ್ಲ್ ಫೌಂಡೇಶನ್. 4 to 5 years ಇಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವರಿಗೆ ಲೈಫ್ ನ ಕೊಟ್ಟಿದ್ದೀವಿ, ಅವರ ಜೀವನದಲ್ಲಿ ಮತ್ತೊಮ್ಮೆ ಉತ್ಸಾಹನ ತುಂಬಿಸಿದೀವಿ. ಅವರು ಉತ್ತಮವಾದಂತಹ ಭವಿಷ್ಯನ ರೂಪಿಸೋದಕ್ಕೆ ಇದೊಂದು ಪರ್ಲ್ ಫೌಂಡೇಶನ್ ತನ್ನದೇ ಆದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಯಾವಾಗಲೂ ಹಮ್ಮಿಕೊಳ್ತಾನೆ ಇರುತ್ತೆ.